ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಬನ್ನಿ. ಹೇಳಿ ಸರ್. ಆಗಲೇ 3 ಫೋಟೋ ತೆಗ್ದೆ ಅಂತ ಹೇಳಿದ್ರಲ್ಲ, ಹೌದು. ಆ ಫೋಟೋಸ್ ನೋಡ್ಬೋದಾ? ಓ ಅದಕ್ಕೇನಂತೆ ಸರ್, ತಗೊಳ್ಳಿ. ಹಿಡ್ಕೊಳ್ಳ? ಹಾಂ ಸರ್ ಇಟ್ಕೊಳ್ಳಿ ಸರ್, ಹುಷಾರು. ರೂಮ್ ಹೇಗೆ ಮಾಡೋದು ಸರ್? ಇದೇ ಬಟನ್ನು ಸರ್. 1 ನಿಮಿಷ ಬಂದೆ. ಕ್ಯಾಮ್ರಾ ಹುಷಾರು ಸರ್. ಅದೇ ಯಾವಾಗಾದ್ರೂ ಒಂದ್ಸರಿ ನೀನು ಹೆಂಡ್ತಿ ಮನೆ ಕರ್ಕೊಂಬಾರ. ಇವಳಿದ್ರೆ ತಾನೆ. ಏನ ಇವತ್ತು ಈ ಫಂಕ್ಷನ್ ಮುಗೀಲಿ, ಆಮೇಲೆ ನೀವೇ ಕರೆಯಲ್ಲ. ಹೋಗಿ ಆಂಟಿ, ಊಟ ಮಾಡ್ತಾ ಇರಿ, ಆಮೇಲೆ ಜಾಯ್ನ್ ಆಗ್ತೀನಿ. ಇದೇನಮ್ಮ ಈಗ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನೀನಾದರೂ ಒಂದ್ಸರಿ ನಮ್ಮನೆ ಕರ್ಕೊಂಬ. ಲಕ್ಷ್ಮೀ ಪುಟ್ಟ, ಲಕ್ಷ್ಮೀ ಪುಟ್ಟ ಬಾಯ್ಲಿ. ಏನಮ್ಮ? ಲಕ್ಷ್ಮೀ ಪುಟ್ಟ, ನಿಮ್ಮ ಅಪ್ಪಂಗೆ ಅದೇನೋ ಡೌಟ್ ಅಂತೆ, ಕೇಳು. ಡೌಟಾ? ಏನು ಡೌಟು? ಅದೇ ನೀನು ಅಳಿಯಂದ್ರು ಖುಷಿಯಾಗಿದ್ದೀರೋ ಇಲ್ವೋ ಅನ್ನೋದೇ ಅವ್ರ ಡೌಟು. ನೀನೇ ಹೇಳಮ್ಮ ಸ್ವಲ್ಪ. ನಮಗೇನಮ್ಮ ಆಗಿದೆ? ಚೆನ್ನಾಗೇ ಇದ್ದೀವಲ್ಲ. ಅದು ನನಗೂ ಗೊತ್ತು, ಆದರೆ ನಾನು ಹೇಳಿದ್ರೆ ನಿಮ್ಮ ಅಪ್ಪ ಕೇಳಬೇಕಲ್ಲ. ನೀನೇ ಹೇಳು ಸ್ವಲ್ಪ. ಅಪ್ಪ, ನೀವು ಯಾಕಪ್ಪ ಸುಮ್ಮನೆ ಏನೇನೋ ತಲೆಗೆ ಹಾಕ್ಕೊಂಡು ಯೋಚನೆ ಮಾಡ್ತೀರಾ? ನಾನು ಆದಿ ಚೆನ್ನಾಗೇ ಇದ್ದೀವಿ. ಇನ್ನು ಯಾಕೋ ಸಪ್ಕಿದ್ ಯಾಕಂದ? ನಾನಾ? ಇಲ್ವಲ್ಲ ರೀ, ಅವಳೇ ಹೇಳಿದ್ಮೇಲೂ ನೀವು ನಂಬ್ತಾ ಇಲ್ವಲ್ಲ? ಮಗಳು ಖುಷಿಯಾಗಿಲ್ಲ ಅಂತ ಹೇಳಿ ಅಂತ ಕಾಯ್ತಾ ಇದ್ದೀರಾ? ಅಪ್ಪ, ನಾವು ಆರಾಮಾಗೇ ಇದ್ದೀವಪ್ಪ. ಸ್ವಲ್ಪ ಓಡಾಟ ಅಲ್ವಾ, ಸುಸ್ತಷ್ಟೆ. ಕೇಳಿಸ್ಕೊಂಡ್ರಾ? ಈಗ ಅವಳೇ ಹೇಳಿದ್ಲು ತಾನೆ. ಲಕ್ಷ್ಮೀ ಪುಟ್ಟ, ಹೋಗು, ನೀನ್ ಗೆಸ್ಟ್ಗಳನ್ನ ಮಾತಾಡ್ಸು. ಸ್ವಲ್ಪ ಜ್ಯೂಸ್ ಕುಡಿ, ಅಮೃತನ್ ತರ. ಸಮಾಧಾನ ಆಯ್ತಾ ನಿಮ್ಗೆ? ಅದೇ ಇವರೊಬ್ರು ಈಗ ನನ್ನ ಕಿವಿ ಕಚ್ಚದೆ ಇದ್ರೆ ಸಾಕಪ್ಪ ದೇವ್ರೆ. ನೀನು ನನ್ನನ್ನು ನೋಡೇ ದಾರಿ ಬದಲಾಯಿಸಿದೆ ಅಂತ ನನಗೆ ಗೊತ್ತಾಯ್ತು ಕಣಪ್ಪ. ಹೇ ಇಲ್ಲ ತಾತ, ಅಲ್ಲಿ ಯಾರೋ ಕರೆದಂಗಾಯ್ತು, ಅದಕ್ಕೆ ಈ ಕಡೆ ಬಂದೆ. ನೋಡಪ್ಪ, ನಾನು ಕಣ್ಣಿಗೆ ಕನ್ನಡಕ ಹಾಕಿದ್ದೀನಿ, ಕಿವಿಗಲ್ಲ. ಅಲ್ಲೆಲ್ಲೋ ಯಾರೋ ನಿನ್ನನ್ನು ಕೂಗಿದ್ರೆ ನನಗೂ ಕೇಳಿಸ್ಬೇಕಲ್ವಾ? ಅಂದರೆ ನಾನು ಕರೆದಂಗಾಯ್ತು ಅಂದೆ, ಕರೀಲಿಲ್ಲ ಅನ್ಸುತ್ತೆ. ಏಯ್, ಈ ಹುಚ್ಚಾಟ ಎಲ್ಲ ಬೇರೆ ಯಾರ ಹತ್ರನಾದ್ರೂ ಇಟ್ಕೋ, ನನ್ನ ಹತ್ರ ಲಕ್ಷ್ಮಿ ಹತ್ರ ಇಟ್ಕೋಬೇಡ ನೀನು. ನೋಡಿ ತಾತ, ನೀವು ನಿಮ್ಮ ಬಗ್ಗೆ ಮಾತಾಡ್ತೀರಾ, ಮಾತಾಡಿ, ಕೇಳಿಸ್ಕೋತೀನಿ. ಉಗಿತೀರಾ, ಉಗಿರಿ, ಉಗಿಸ್ಕೋತೀನಿ. ಅದು ಬಿಟ್ಟು ಲಕ್ಷ್ಮಿ ಬಗ್ಗೆ ಮಾತಾಡಿ, ಅದೊಂದು ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡಿ, ಐ ಆಮ್ ಆಲ್ ಯೋರ್ಸ್.